ಮೂಲೆಗಳಲ್ಲಿ ಇಡೋದನ್ನು ಅವಾಯ್ಡ್ ಮಾಡಬೇಕು, ಅದು ಭಾಳ ಮುಖ್ಯ. ಆಮೇಲೆ ಮಧ್ಯದಲ್ಲಿ ಕೂಡ ಇಡಬಾರ್ದು. ವಾಸ್ತು ಪ್ರಕಾರ ಎಲ್ಲ ದಿಕ್ಕುಗಳು ಶ್ರೇಷ್ಠವಾದ ದಿಕ್ಕುಗಳೇ, ಆದರೆ ಬರೀ ದಿಕ್ಕು ನೋಡೋಕ್ಕಿಂತ ಅದರಲ್ಲಿ ಭಾಗಗಳು ಬರುತ್ತೆ, ಎಲ್ಲನೂ ಶ್ರದ್ಧೆನೇ ಸಿಗುತ್ತೆ. ಅಂದರೆ ಎಷ್ಟೋ ವಿಷಯಗಳು ನೋಡಿ, ನಮ್ಗೆ ಹಗಲು ಎಷ್ಟು ಮುಖ್ಯನೋ ರಾತ್ರಿನೂ ಅಷ್ಟೇ ಮುಖ್ಯ. ಮುಂದಿನ ಪ್ರಶ್ನೆ, ವಾಸ್ತು ಅನ್ನೋದು ಮನೆಗೆ ಎಷ್ಟು ಮುಖ್ಯ, ಅದರ ಅವಶ್ಯಕತೆ ಇದೆಯಾ? ಸೊ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು, ಆಗ ಅದರ ಅಗತ್ಯತೆ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು ಆಚಾರ್ಯರೇ. ವಾಸ್ತು ನಾನು ಮೊದಲೇ ಹೇಳಿದಾಗೆ ಖಂಡಿತ ಅವಶ್ಯಕತೆ ಇದೆ, ನಂಬೋದು ಬಿಡೋದು ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ನಾವು ವಾಸ್ತು ಇದೆಯೋ ಇಲ್ವೋ, ಆದರೆ ನಾವು ಭೂಮಿ ಮೇಲೆ ತಾನೇ ಇದ್ದೀವಿ. ಹೌದು, ಖಂಡಿತ ಆಡ್ತಾ ಇದೀವಿ ಅಲ್ತಾನೆ. ಹೌದು, ನಾವು ಇದನ್ನೆಲ್ಲ ಶುದ್ಧವಾಗಿ ಇಟ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ. ಹೌದು, ಹಾಗೆ ವಾಸ್ತು ಕೂಡ ಈ ಧರ್ಮಕ್ಕೆ ಸೇರಿದ್ದು. ಒಳ್ಳೆಯದ ಆಹಾರ, ಒಳ್ಳೆ ನಿದ್ದೆ, ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಇದೇ ವಾಸ್ತು, ಬೇರೇನಿಲ್ಲ. ಅದಕ್ಕೆ ನಾವು ಅಲೈನ್ ಮಾಡ್ಕೋಬೇಕು, ಅದಕ್ಕೆ ನಾವು ಸರಿ ಮಾಡ್ಕೊಳ್ಳೋದೇ ವಾಸ್ತು ಅಷ್ಟೇ, ಬೇರೆ ಏನಿಲ್ಲ. ನೋಡಿ, ವಾಸ್ತು ಏನು ಹೇಳುತ್ತೆ? ಪಂಚಭೂತಗಳ ಸಮ್ಮೇಳನ ಅಂತ ಹೇಳುತ್ತೆ. ಸಮ್ಮಿಲನ ಆಗ್ಬೇಕಾದ್ರೆ ಸರಿಯಾಗಿ, ಅಥವಾ ಸರಿಯಾಗಿ ಗಾಳಿ ಬರಬೇಕು. ಸರಿಯಾಗಿ ಗಾಳಿ ಆಡಿಲ್ಲ ಅಂತ ಹೇಳಿದ್ರೆ ಆ ಗಾಳಿಯಿಂದ ರೋಗಗಳು ಬರುತ್ತೆ. ಬಿಸಿಲು ಬಂದಿಲ್ಲ ಅಂತ ಹೇಳಿದ್ರೆ ಹೌದು, ರೋಗ ಬರುತ್ತೆ ಅಲ್ವಾ? ಸರಿಯಾಗಿಂತಹ ಆಹಾರನು ಚೆನ್ನಾಗಿ ನಾವು ಬೇಯಿಸ್ಬೇಕಾಗತ್ತೆ, ಆಯಿತಾ? ಹಾಗೆ ತಿಂದರೆ ಏನಾಗುತ್ತೆ? ಜೀರ್ಣ ಆಗುತ್ತೆ, ಆಯಿತಾ? ಹೀಗೆ ಅದ್ರ ನಮ್ಮ ದೇಹ ಕೂಡ ಪಂಚಭೂತಾತ್ಮಕನೇ. ನಮ್ಮ ದೇಹದಲ್ಲಿ ಅಗ್ನಿ, ಪೃಥ್ವಿ, ವಾಯು, ಜಲ ಎಲ್ಲ ಇದೆ. ಹೀಗೆ ಅದೇ ಆಕಾಶ. ಹೀಗೆ ವಾಸ್ತು ಅನ್ನೋದು ಕೂಡ ಎಲ್ಲ ಈ ಪಂಚಭೂತಗಳು ಸರಿಯಾದ ಪ್ರಮಾಣದಲ್ಲಿರಬೇಕು. ಯಾವುದು ಹೆಚ್ಚಾಗಬಾರ್ದು, ಕಮ್ಮಿನೂ ಆಗಬಾರ್ದು. ಎಲ್ಲಿ ಕಮ್ಮಿ ಆಗುತ್ತೋ ಅಲ್ಲಿ ದೋಷ ಪ್ರಾರಂಭ ಆಗುತ್ತೆ. ಒಂದು ಮನೆ ಹೋಗಿ ನೋಡಿದಾಗ ಇಲ್ಲಿ ಇದೇ ಥರ ಸಮಸ್ಯೆ ಇರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಆಧಾರ ಇದೆ. ಏಕೆ ಆಧಾರ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಹೇಗೆ ಈ ಜಗತ್ತಿನ ನವಗ್ರಹಗಳು ಹೇಗೆ ಪಾಲನೆ ಮಾಡ್ತಾರೋ ಅದೇ ಥರ ವಾಸ್ತುವು ಕೂಡ ಒಂದೊಂದು ದಿಕ್ಕಿಗೆ ನವಗ್ರಹಗಳ ಒಂದು ಉಲ್ಲೇಖ ಇದೆ. ಒಂದು ದಿಕ್ಕನ್ನು ನವಗ್ರಹಗಳು ರಕ್ಷಣೆ ಮಾಡ್ತಾರೆ. ಆಮೇಲೆ ಅಷ್ಟದಿಕ್ಪಾಲಕರ ಒಂದು ಆಶೀರ್ವಾದ ಇರಬೇಕು. ಹೇಗೆ ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ದಿಕ್ಪಾಲಕರು ಅಂದ್ರೇನು? ಆ ದಿಕ್ಕಿಗೆ ಅಧಿಪತಿಗಳು, ಆ ದಿಕ್ಕನ್ನು ಅವ್ರು ಪಾಲನೆ ಮಾಡ್ತಾರೆ. ದಿಕ್ಪಾಲಕರು, ಅಷ್ಟದಿಕ್ಪಾಲಕರು, 8 ಡೈಮೆನ್ಷನ್ಸ್. ಜೊತೆಗೆ ಎರಡು ದಿಕ್ಕನ್ನು ಸೇರಿಸ್ಕೋತೀವಿ. ಒಂದು ಅನಂತ, ಇನ್ನೊಂದು ಬ್ರಹ್ಮ ಅಂತ. ಅನಂತ ಅಂದರೆ ಮೇಲಿರೋದು, ಎರಡನೇದು ಬ್ರಹ್ಮ. ದಶದಿಕ್ಕುಗಳನ್ನು ಮತ್ತು ಪಂಚಭೂತಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಇಟ್ಕೊಂಡಾಗ ವಾಸ್ತುವನ್ನು ಚೆನ್ನಾಗಿ ಇಟ್ಕೊಂಡಾಗ. ಮುಖ್ಯವಾಗಿ ನಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ಮೇಯ್ನ್ ಎಂಟ್ರೆನ್ಸ್ ಅಂತ ಹೇಳ್ತೀವಲ್ಲ ಆಚಾರ್ಯರೇ, ಅದು ಯಾವ ದಿಕ್ಕಿಗಿದ್ದರೆ ಶ್ರೇಷ್ಠ? ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಸುಮಾರು ಜನಕ್ಕೆ ಇದು ಅಂದರೆ ಒಬ್ಬೊಬ್ಬರು ಪೂರ್ವ ದಿಕ್ಕು ಅಂತಾರೆ, ನಮಗೆ ಪಶ್ಚಿಮ ದಿಕ್ಕು ಹಾಯಿ ಬರುತ್ತೆ ಅಂತಾರೆ. ಸೊ ಇದು ಎಷ್ಟು ನಿಜ? ಇದು ಒಂದೇ ವಿಷಯ ಹೇಳಬೇಕಂದ್ರೆ, ವಾಸ್ತುವಲ್ಲಿ ಮುಖ್ಯ ದ್ವಾರದ ಒಂದು ಪ್ರಮಾಣ 10% ಪೂರ್ತಿ ವಾಸ್ತು ನೋಡಿದಾಗ ಮುಖ್ಯದ್ವಾರ. ಯಾಕಂದರೆ ಆ ಮುಖ್ಯದ್ವಾರದಿಂದ ಎಲ್ಲ ಬರೋದು, ಭಾಗ್ಯದ ಬಾಗಿಲು ಇರಬೇಕು ನಿಮ್ಗೆ. ಹೌದು, ಎಲ್ಲ ದಿಕ್ಕುಗಳು ಒಳ್ಳೆಯದೇ, ಎಲ್ಲ ದಿಕ್ಕು ಒಳ್ಳೆಯದೇ, ಅದು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಆದರೆ ಎಲ್ಲ ದಿಕ್ಕು, ಆದರೆ ನಿಮ್ಗೆ ಯಾವುದು ಒಳ್ಳೆಯದು, ಯಾವುದು ಬೆಸ್ಟು, ನಿಮ್ಗೆ ಯಾವುದು ಫಲ ಕೊಡುತ್ತೆ ಅದು ನೋಡಬೇಕಾಗತ್ತೆ. ಅದು ಹೇಗೆ ತಿಳಿಯುತ್ತೆ ನಮಗೆ? ಅದನ್ನು ಹೇಗೆ ತಿಳಿಯುತ್ತೆ ಅಂತ ಹೇಳಿ ನಿಮ್ಮ ಪೂರ್ವಜರಿಂದ ತಿಳಿಯುತ್ತೆ. ಪೂರ್ವಜರು, ಈಗ ನಿಮ್ಮ ತಂದೆ, ಅವ್ರ ತಂದೆ ಯಾವ ಬಾಗಿಲು ಇಟ್ಕೊಂಡು ಬಂದಿದ್ರು ಅದು ಮೊದಲನೇದು. ಯಾಕಂದರೆ ಅವ್ರು ಭಾಳ ಬದುಕಿದವರು, ಅದನ್ನು ಫಾಲೋ ಮಾಡೋದು ಅಷ್ಟೇ, ಆಯಿತಾ? ಆಮೇಲೆ ಅದು ಬರೀ ದಿಕ್ಕಂತ ಹೇಳಿದ್ರೆ, ಈಗ ಬರೀ ಪೂರ್ವ, ಪಶ್ಚಿಮ, ದಕ್ಷಿಣ ಆ ಥರ ನೋಡೋಗಿಲ್ಲ. ಅದರಲ್ಲಿ ಕೂಡ ವಾಸ್ತು ಪ್ರಕಾರ ಎಲ್ಲ ದಿಕ್ಕುಗಳು ಶ್ರೇಷ್ಠವಾದ ದಿಕ್ಕುಗಳೇ, ಆದರೆ ಬರೀ ದಿಕ್ಕು ನೋಡೋಕ್ಕಿಂತ ಅದರಲ್ಲಿ ಭಾಗಗಳು ಬರುತ್ತೆ. 9 ವಿಭಾಗಗಳು ಮಾಡಿದಾಗ ಅದರಲ್ಲಿ ಒಂದೊಂದು ಬಾಗಿಲಿಗೆ ಅಧಿದೇವತೆಗಳಿದ್ದಾರೆ. ಸೋಮ, ಬಲ್ಲಟ, ಇಂದ್ರ, ಸೂರ್ಯ, ಜಯಂತ, ಇದೆಲ್ಲ ದ್ವಾರಗಳ ಹೆಸರು. ಅದನ್ನು ಪರೀಕ್ಷೆ ಮಾಡಿ ಕೊಡಬೇಕು. ಅದು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿಕೊಡ್ಬೋದು. ಅದಕ್ಕೆ ಜಾತಕ ನೋಡಬೇಕಾಗತ್ತೆ, ಮತ್ತು ಪ್ರಶ್ನೆ ಮಾಡಿ ಕೊಡಬೇಕಾಗತ್ತೆ. ಎಲ್ಲರಿಗೂ ಎಲ್ಲ ಆಗ್ಬರೋದಿಲ್ಲ. ಆಮೇಲೆ ಕೆಲವು ಇಡಲೇಬಾರ್ದು. ಯಾವುದು ಅಂತ ಹೇಳಿದ್ರೆ, ಮೂಲೆಯಲ್ಲಿ ಈಗ ನಿಮಗೆ ಈಶಾನ್ಯ, ನಾರ್ತ್ ಈಸ್ಟಲ್ಲಿ ಎಲ್ಲರೂ ನಾವು ಒಳ್ಳೆ ಬಾಗಿಲು ಅಂತೇಳಿ ನಾರ್ತ್ ಈಸ್ಟ್ಗೆ ಕರೆಕ್ಟಾಗಿ ಇಟ್ಬಿಡ್ತಾರೆ. ಇಡಬಾರ್ದು ಆ ಥರ, ಯಾಕೆಂದರೆ ಅಲ್ಲಿ ದೇವತೆಗಳಿರ್ತಾರೆ. ಮೂಲೆಗಳಲ್ಲಿ ಇಡೋದನ್ನು ಅವಾಯ್ಡ್ ಮಾಡಬೇಕು, ಅದು ಭಾಳ ಮುಖ್ಯ.
ಆಮೇಲೆ ಮಧ್ಯದಲ್ಲಿ ಕೂಡ ಇಡಬಾರ್ದು. ಅದಕ್ಕೆ ಕಾರಣ ಇದೆ, ನಾನು ಮುಂದೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನೀವು ವಿಭಜನೆಗೆ ಮಾಡಿದಾಗ ಅಲ್ಲಿಗ ನಾರ್ತ್ ಈಸ್ಟ್ ಅಂತ ಬಂದಾಗ ಅಲ್ಲಿಂದ 9 ಭಾಗ ಮಾಡಿದಾಗ ಅದು ದೇವತೆಗಳಿದೆ, ಯಾವುದು ಒಳ್ಳೆಯದು ಯಾವುದು ಒಂದು ದ್ವಾರದ ಬಗ್ಗೆನೇ ಒಂದು ಎಪಿಸೋಡ್ ಬೇಕಾದ್ರೆ ಮಾಡೋಣ. ಓಕೆ, ಯಾಕಂದರೆ ನನ್ನ ಪ್ರಶ್ನೆ ಏನಂದರೆ, ಒಂದು ಮನೆಗೆ ಒಂದು 2 ಬಾಗಿಲಿದೆ ಅಂತ ತಿಳ್ಕೊಳ್ಳಿ. ಸೊ 2 ಬಾಗಿಲಿಂದನೂ ಓಡಾಡ್ತಾ ಇರ್ತಾರೆ. ಸೊ ಯಾವ ಬಾಗಿಲಿಂದ ಓಡಾಡಿದ್ರೆ ಅದು ಸಾಮಾನ್ಯವಾಗಿ ಪೂರ್ವ ಮತ್ತು ಉತ್ತರ ಒಳ್ಳೇದು. ಯಾಕಂದರೆ ಪೂರ್ವ ಮತ್ತು ಉತ್ತರ ಇಟ್ಟಾಗ ಅಲ್ಲಿ ಅದು ಏನು ಊರ್ಜಾ ಇದೆ ಅಂದರೆ ಚೈತನ್ಯ ಏನಿದೆ, ಬ್ರಹ್ಮ ಚೈತನ್ಯ ಏನಿದೆ, ಇದು ಪೂರ್ವ ಮತ್ತು ಉತ್ತರದಿಂದ ಬರೋದು, ಅದು ಒಳ್ಳೆಯದಾಗುತ್ತೆ. ಆದರೆ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲ. ಈಗ ಒಂದು ಸಾಧಾರಣವಾಗಿ ಇದು ಸರಿ ಹೋಗುತ್ತಪ್ಪ ಸಾಕು, ಯಾವುದೋ ಬಡಕೆ ಮನೆ ನೋಡ್ತಾ ಇದ್ದೀನಿ ಆಯಿತು ಅಂತ ಮಾಡ್ಕೊಳ್ತೀವಿ, ಆಯಿತಾ. ಆವಾಗ ನೀವು ಪೂರ್ವ ಉತ್ತರ ನೋಡ್ಕೊಳ್ಳಿ, ತೊಂದರೆ ಇಲ್ಲ. ನಿಮ್ಮದೇ ಆದರೆ ಮನೆ ಕಟ್ತಾ ಇದ್ದೀರಾ, ಆವಾಗ ಈ ಇಷ್ಟು ದಿಕ್ಕುಗಳಲ್ಲಿ ಅಂದರೆ ಒಂದೊಂದು ದಿಕ್ಕಿಗೆ 9 ಇದೆ, 9 4 ಲಿಸ್ಟ್ ಆಯಿತು, 36 ಅಷ್ಟು ದಿಕ್ಕುಗಳನ್ನ ಪರೀಕ್ಷೆ ಮಾಡಿ ಇಡಬೇಕು, ಅದು ಒಳ್ಳೇದು. ಅದು ಒಳ್ಳೇದು. ಯಾವುದು ಒಳ್ಳೇದು ಬೆಸ್ಟ್ ಇಡ್ಬೋದು. ಮತ್ತೆ ಇನ್ನೊಂದು ಹೇಳಿದ್ರೆ ಅದು ಜಾತಕ ನೋಡಿ ಆ ದ್ವಾರ ಪ್ರಶ್ನೆ ಮಾಡಿ ಹಾಕಬೇಕಾಗುತ್ತೆ. ಅದು ಮುಖ್ಯ. ಮನೆಯ ಯಜಮಾನರ ನೋಡಬೇಕು, ದೊಡ್ಡವರು ಯಾರಿರ್ತಾರೆ ಅವರ ಜಾತಕ ನೋಡಿ ಹಿರಿಯರು ತಿಳಿಸ್ತೀರಾ? ಹೌದು, ಹಿರಿಯರು ನೋಡಬೇಕು. ಹಿರಿಯರು ನೋಡಿದಾಗ ಎಲ್ಲದೂ ಬರುತ್ತೆ ಅದರಲ್ಲಿ. ಕೈ ಕೂಡ ನೋಡ್ಬೋದು, ಕೈಯಲ್ಲಿ ಕೂಡ ಸಾಧನಗಳಿದೆ ನೋಡೋದು, ಕೈ ನೋಡು ಕೂಡ ಹೇಳ್ಬೋದು. ಸರಿ. ಈ ವಾಸ್ತುವಿಗೂ ಮತ್ತೆ ನಮ್ಮ ಮನಸ್ಸಿಗೂ ಏನಾದ ಸಂಬಂಧವಿದೆಯಾ? ಅದು ವಾಸ್ತುವಿನ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಬೀಳುತ್ತಾ? ಖಂಡಿತ. ಇದ್ರ ಬಗ್ಗೆ ತಿಳಿಸಿ. ಮನಸ್ಸು, ದೇಹ, ಆತ್ಮ 3 ಮೇಲೂ ಖಂಡಿತ ಪ್ರಭಾವ ಬೀಳುತ್ತೆ. ನೀವು ಬೇಕಾದ್ರೆ ನೋಡಿ, ಕೆಲವು ಕಡೆ ಹೋದಾಗ ನಿಮ್ಗೆ ನಿದ್ದೆ ಬರೋಲ್ಲ. ಹೌದು, ಕೆಲವೊಂದು ಮನೆಯಲ್ಲಿ ಉಳ್ಕೊಂಡಾಗ ನಮ್ಗೆ ನಿದ್ದೆ ಬರೋದಿಲ್ಲ. ಇದು ಪ್ರಭಾವ. ಹೌದು. ಮತ್ತೆ ಇನ್ನೊಂದು ಗಮನಿಸಿದ್ದೀನಿ ಆಚಾರ್ಯರೇ, ಒಂದೊಂದು ದಿನ ಒಂದೊಂದು ದಿಕ್ಕಿನಲ್ಲಿ ನಾವು ಮಲ್ಕೊಂಡಾಗ ಇದ್ದಕ್ಕಿದ್ದಂಗೆ ನಾವು ಮಲ್ಕೊಳ್ಳೋದನ್ನ ನಾವು ಚೇಂಜ್ ಮಾಡ್ತೀವಿ, ಬದಲಾವಣೆ ಮಾಡ್ಕೊಂಡು ಮಲ್ಕೊಂಡಾಗ್ಲೂ ನಮ್ಗೆ ನಿದ್ದೆ ಬರೋದಿಲ್ಲ. ಏನಕ್ಕೆ ಈ ಥರ? ಮನಸ್ಸು ಮತ್ತು ಪ್ರಜ್ಞೆ. ಯಾಕಂದ್ರೆ ನಾವು ಮಲಗಬೇಕಾದ್ರೆ ಏನಾಗುತ್ತೆ, ಬಹಳ ದೊಡ್ಡ ವಿಷಯ ನಿದ್ದೆ ಅನ್ನೋದು, ಬಹಳ ದೊಡ್ಡ ವಿಷಯ. ಹೌದು, ಆಯ್ತಾ. ನಿದ್ದೆಯಲ್ಲಿ ಏನಾಗುತ್ತೆ, ಎಲ್ಲ ನರನಾಡಿಗಳು ಎಲ್ಲನೂ ಚೈತನ್ಯ ಸಿಗುತ್ತೆ. ಅಂದರೆ ಎಷ್ಟೋ ವಿಷಯಗಳು ನೋಡಿ, ನಮ್ಗೆ ಹಗಲಿ ಎಷ್ಟು ಮುಖ್ಯನೋ ರಾತ್ರಿನೂ ಅಷ್ಟೇ ಮುಖ್ಯ. ಪೂರಿ ಪ್ರಕೃತಿ ನೋಡಿ, ಮನುಷ್ಯ ಒಬ್ಬನೇ ರಾತ್ರಿ ಕೆಲಸ ಮಾಡೋದು. ಹೌದು, ಇನ್ಯಾರು ಮಾಡೋದು? ಯಾವ ಪ್ರಾಣಿ ಪಕ್ಷಿಗಳು ಮಾಡಿ ರಾತ್ರಿ ಆದಾಗ ಅದು ಶಾಂತವಾಗಿ ನಿದ್ರೆ ಮಾಡಿಕೊಂಡು ಎಷ್ಟು ಚೈತನ್ಯ ಬೇಕೋ ಅದನ್ನು ತಗೊಳುತ್ತೆ, ಮತ್ತು ಎಲ್ಲ ನರನಾಡಿಗಳು ಶಾಂತವಾಗಿ ಮತ್ತೆ ಶಕ್ತಿ ತುಂಬಿಕೊಳ್ಳುತ್ತೆ. ಅದು ಬೇಕು, ಅದು ರೆಸ್ಟಿಂಗ್. ಅದು ರೆಸ್ಟ್, ಅದಕ್ಕೆ ಹೇಳೋದು ಶಾಂತವಾಗಬೇಕೆಲ್ಲ. ಶಾಂತವಾದ ಆಗೋದಕ್ಕೆ ನಿದ್ದೆ ಅಂತ ಹೇಳ್ತೀವಿ. ಆ ನಿದ್ದೆ ಆಗೋದಕ್ಕೆ ನಮ್ಮ ಎಲ್ಲ ಈ ಪಂಚಪ್ರಾಣಗಳಲ್ಲಿ ಪ್ರಾಣ ಸಂಚಲನೆ ಆಗಬೇಕು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ಮತ್ತು ಆನಂದಮಯ ಕೋಶ. ಹೀಗೆ ಎಲ್ಲ ಕೋಶಗಳ ಸ್ಪಂದನೆ ಆಗಬೇಕಲ್ವಾ. ಆ ಸ್ಪಂದನೆ ಆದಾಗ ಎಲ್ಲ ಪ್ರಾಣಶಕ್ತಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಭೂಮಿಲಿ ಚೈತನ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಕೆಲವು ಕಡೆ ಆ ಭೂಮಿಲಿ ದೋಷ ಇದ್ದರೆ, ಅಶುದ್ಧವಾಗಿದ್ದರೆ, ಅಥವಾ ಆ ಮನೆಯಲ್ಲಿ ಇಲ್ದಿರುವಂಥ ಗಾಳಿ ಬೆಳಕು ಇದೆಲ್ಲ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ ಮನೆ ಕಟ್ಕೊಂಡಿದ್ದೀರಿ, ಹಿಂದ್ಗಡೆ ಯಾವುದೋ ಕ್ರಿಮಿಟೋರಿಯಂ ಇದೆ, ಅಲ್ಲಿಂದ ಅಂಥ ವೈಬ್ರೇಷನ್ಸ್ ಬರೋಲ್ಲ, ಅಂಥ ಎನರ್ಜಿ ಬರೋದಿಲ್ಲ. ನಿಮಗೆ ಯಾವುದೋ ಹತ್ತಿರದಲ್ಲಿ ಯಾವುದೋ ಒಂದು ದೊಡ್ಡ ಸ್ಕೂಲ್ ಇದೆ ಅಂತ ಇಟ್ಕೊಳ್ಳಿ, ಯಾರೋ ವಯಸ್ಸಾದವ್ರ ಮಧ್ಯ ಮಲಗ್ತಾರೆ, ಆಗತ್ತಾ? ಸಾಧ್ಯನೇ ಇಲ್ಲ. ದಿನ ಶಬ್ದ ಬರ್ತಾ ಇರುತ್ತೆ. ಹೀಗೆ ಕಾಣೋದು ಒಂದು, ಕಾಣದಿರೋದು ತುಂಬ ಇರುತ್ತೆ. ಹೀಗೆ ಒಂದು ಮನೆಯಲ್ಲಿ ವಾಸ್ತು ಇದ್ದರೆ ಅಲ್ಲಿರೋ ವಾತಾವರಣ, ಮನಸ್ಥಿತಿ, ಸುಖ, ಶಾಂತಿ, ನೆಮ್ಮದಿ ಇರಬೇಕು. ಒಳ್ಳೆಯ ಆಹಾರ, ನಿದ್ದೆ, ಇದು ಪ್ರಮಾಣ. ಇದೇ ಪ್ರಮಾಣ. ಸುಖವಾದಂಥ ನಿದ್ದೆ, ಒಳ್ಳೆಯ ಆಹಾರ, ಸಂತೃಪ್ತಿಯಾದಂಥ ಜೀವನ, ಇದು ವಾಸ್ತುನ ಹೇಳ್ಕೊಡುತ್ತೆ. ಎಲ್ಲ ಚೆನ್ನಾಗಿದ್ದು ಇದು ಇಲ್ಲ ಅಂತ ಹೇಳಿದಾಗ ವಾಸ್ತುಲಿ ದೋಷ ಇದೆ ಅಂತ ಅರ್ಥ. ವಾಸ್ತುವನ್ನ ನಂಬೋರ್ಗೆ ಏನಾನ ಒಂದು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಾ ಆಚಾರ್ಯರೇ? ಮುಖ್ಯವಾಗಿ ನಾರ್ತ್ ಈಸ್ಟನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ಏನೂ ಭಾರ ಇಡಬಾರ್ದು. ಮುಂದಿನ ಒಂದು ಸಂದರ್ಶನದಲ್ಲಿ ಒಂದೊಂದು ದಿಕ್ಕದ ಬಗ್ಗೆ ಹೇಳ್ತೀನಿ. ಅಧಿಪತಿಗಳು ಮತ್ತು ಹೇಗೆ ಕೆಲಸ ಮಾಡುತ್ತೆ ಎಲ್ಲ ದಿಕ್ಕುಗಳ ಹೇಳ್ಕೊಡ್ತೀನಿ. ವಾಸ್ತು ಚೆನ್ನಾಗಿರಬೇಕು ಅಂದಾಗ ಈ ಪಂಚಭೂತಗಳ ಸಮ್ಮಿಲನ ಅಂತ ಹೇಳ್ತೀನಿ. ಈಶಾನ್ಯ ಬಹಳ ಮುಖ್ಯ. ಯಾಕೆಂದರೆ ಈಶಾನ್ಯ ಅಂದರೆ ಅಲ್ಲಿಂದ ಪ್ರಾರಂಭ ಮಾಡಬೇಕೆಲ್ಲ. ಯಾಕೆಂದರೆ ದೇವರಿರುವಂಥ ಜಾಗ ಅದು. ಹೌದು. ಈಶಾನ್ಯ ಅಂದರೆ ಸ್ವಯಂ ಭಗವಂತ, ಈಶನ ಜಾಗ.
ಹೇಗಿರಬೇಕು, ದೇವ್ರ ಮನೆ ಹೇಗಿರುತ್ತೆ, ಶುಭ್ರವಾಗಿ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಅದೇ ಥರನೇ ವಾಸ್ತು ಎಲ್ಲಿ ಪ್ರಾರಂಭ ಮಾಡಬೇಕು ಅಂತ ಈಶಾನ್ಯದಿಂದ ಪ್ರಾರಂಭ ಮಾಡಬೇಕು. ಯಾವುದೇ ರೀತಿಯಾದಂಥ ಉಪಯೋಗಕ್ಕೆ ಬರ್ತಿರೋಂಥ ವಸ್ತುಗಳು ಇಡಬೇಡಿ, ಶುದ್ಧವಾಗಿ ಇಟ್ಕೊಳ್ಳಿ. ಗಾಳಿ ಬೆಳಕು ಬರಬೇಕು. ಅದನ್ನು ನಾರ್ತ್ ಈಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ, ಈಶಾನ್ಯದಲ್ಲಿ ಕಿಟಕಿ ಎಲ್ಲ ಚೆನ್ನಾಗಿರುತ್ತೆ, ಓಪನೇ ಮಾಡೋದು. ಹೌದು, ಸ್ಕ್ರೀನ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡೋದು, ಅದು ಕೆಲಸ ಮಾಡಲ್ಲ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಬರೀ ಬಾಗಿಲಿಂದ ಮಾತ್ರ ವಾಸ್ತು ಬರೋದಿಲ್ಲ. ಸಾಮಾನ್ಯವಾಗಿ ಈಗಿನ ಬಾಗಿಲು, ಮೊದಲು ಅಂದರೆ ಬಾಗಿಲು ಓಪನ್ ಮಾಡಿದ್ರೆ ಓಪನೇ ಇರ್ತಿತ್ತು. ಹೌದು, ಆವಾಗ ನಾರ್ತ್ ಈಸ್ಟ್ ಬಾಗಿಲಲ್ಲಿ ಒಳ್ಳೆ ಗಾಳಿ ಬೆಳಕು ಬರೋದು. ಈಗಿನ ಪರಿಸ್ಥಿತಿ ಆ ಥರ ಇಲ್ಲ. ನಾವು ಯಾವಾಗಲೂ ಕೂಡ ತೆದ್ದಿಲ್ಲಕ್ಕಾಗಲ್ಲ, ಕಷ್ಟ ಇದೆ. ಹಾಗಾಗಿ ಕಿಟಕಿಗಳನ್ನು ಉಪಯೋಗಿಸಿ. ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಎಲ್ಲ ಓಪನ್ ಇರಬೇಕು. ಉತ್ತರದಿಂದ ಒಳ್ಳೆ ಗಾಳಿ ಬರುತ್ತೆ, ಪೂರ್ವದಿಂದ ಬಿಸಿಲು ಬರೋ ಥರ ಮಾಡ್ಕೊಳ್ಳಿ. ಇದು ಭಾಳ. ಆಮೇಲೆ ಮಲಗೋ ಜಾಗ ನೈಋತ್ಯ ಅಂತ ಹೇಳ್ತೇವೆ. ಅದು ಅಪಭ್ರಂಶವಾಗಿ ಕುಬೇರ ಮೂಲೆ ಅಂತ ಹೇಳ್ತಾರೆ. ಕುಬೇರ ಮೂಲೆ ಅಲ್ಲ, ಅದು ನೈಋತಿ ಅಂದರೆ ಸೌತ್ ವೆಸ್ಟ್ ನೈಋತ್ಯ ಮೂಲೆ, ಅಲ್ಲಿ ಮಲಗುವುದನ್ನು ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಉತ್ತರಕ್ಕೆ ತಲೆ ಹಾಕಬೇಡಿ. ಇದೆಲ್ಲ ಸಾಮಾನ್ಯವಾಗಿ ಎಲ್ಲ ಗೊತ್ತಿರೋ ವಿಷಯನೇ. ಆಮೇಲೆ ಶುದ್ಧವಾದಂಥ ನೀರು ಗಾಳಿ ಬರೋ ಥರ ನೋಡ್ಕೊಳ್ಳಿ. ಆಮೇಲೆ ಮನೆಯಲ್ಲಿ ನಾನು ಮೊದಲೇ ಹೇಳಿದಾಗ ಬರೀ ವಾಸ್ತು ಗೋಡೆಯಿಂದ ಬರೋದಿಲ್ಲ, ಭೂಮಿಯಿಂದ ಬರೋದಿಲ್ಲ. ಸಾಕಷ್ಟು ವಸ್ತುಗಳು ಅದುಗಳು ಚೈತನ್ಯ ಇರುತ್ತೆ. ಜೀವ ಇರೋದ್ರಲ್ಲೂ ಚೈತನ್ಯ ಇರುತ್ತೆ, ಜೀವ ಇಲ್ದಿರೋದು ಕೂಡ ಚೈತನ್ಯ ಇರುತ್ತೆ. ಯಾವುದು ಉಪಯೋಗಕ್ಕೆ ಬರೋದಿಲ್ವೋ ದಯವಿಟ್ಟು ಇಟ್ಕೋಬೇಡಿ. 6 ತಿಂಗಳಿಗೂ ಅದಕ್ಕೆ ನೋಡಿ, ಯುಗಾದಿ ಬರುತ್ತೆ, ದೀಪಾವಳಿ ಬರುತ್ತೆ, ಯಾಕಂತ ಕೊಟ್ಟಿರೋದು 6 ತಿಂಗಳಿಗೆ ಮನೆಯನ್ನು ಶುದ್ಧಿ ಮಾಡ್ಕೊಳ್ಳೋಕೆ. ಹೌದು, ಆಯಿತಾ, ಮನೆ ಶುದ್ಧಿ ಮಾಡ್ಕೊಳ್ತಿದ್ದಾರೆ. ಅದೇ ಥರ ಅದನ್ನು 6 ತಿಂಗಳಿಗೂ ಹೆಚ್ಚು ಏನಾದರೂ ಉಪಯೋಗಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಗೆ ಉಪಯೋಗಕ್ಕಿಲ್ಲ ಅಂತ ಅರ್ಥ. ಹೌದು, ನಿಜ. ಯುಗಾದಿಗೋ ದೀಪಾವಳಿಗೋ ಅದು ಮುಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬೇಕಾಗಿಲ್ಲ ಅಂತ ಅರ್ಥ. ಯಾರು ಉಪಯೋಗಿಸ್ತಾರೆ ಅದು ಕೊಟ್ಬಿಡಿ ಅವರು. ಯಾಕಂದರೆ ಅದು ಕೂಡ ನಕಾರಾತ್ಮಕ ಶಕ್ತಿಗಳು ಹಿಡ್ಕೊಂಡು. ಯಾಕಂದ್ರೆ ಯಾವುದು ಉಪಯೋಗಿಸಿಲ್ಲ ಏನಾಗುತ್ತೆ, ಎಂತಾನೇ ಅಮೃತ ಇರ್ಬೋದು. ಅದು ನೀರು ನಿಂತ್ಕೊಂಡಾಗ ಏನಾಗುತ್ತೆ ಹೇಳಿ, ಕಲ್ಮಶ ಬಗಡದ ನೀರಾಗುತ್ತೆ. ಹರಿತಾ ಇದ್ರೆ ಅಮೃತ, ಒಳ್ಳೆ ನೀರು, ನದಿ ನೀರು. ಅದಕ್ಕೆ ನದಿ ನೀರು ದೋಷ ಇಲ್ಲ, ನೀರು ಅದೇನೆ. ಅದನ್ನ ಯಾರಿಗೂ ಉಪಯೋಗಕ್ಕೆ ಬರಬಾರ್ದು, ನನಗೇ ಬೇಕು ಅಂತ ಹೇಳಿದಾಗ ಅದು ನೆಗೆಟಿವ್. ಆಯಿತಾ, ಎಲ್ಲ ಶಕ್ತಿಗಳು ಕೆಲಸ ಮಾಡ್ತಿರ್ಬೇಕು, ಎಲ್ಲ ವಸ್ತುಗಳು ಕೆಲಸ ಮಾಡ್ತಿರ್ಬೇಕು. ಈಗ ವ್ಯಕ್ತಿನೇ ಏನು ಕೆಲಸ ಮಾಡಿಲ್ಲ, ಒಂದೇ ಕಡೆ ಕೂತ್ಕೊಂಡಿದ್ರೆ ಏನಾಗುತ್ತೆ, ರೋಗಸ್ಥರಾಗ್ತಾರೆ. ಅದೇ ಥರ ಚೈತನ್ಯ ಹೇಗೆ ಕೆಲಸ ಮಾಡುತ್ತೆ, ಇದೇ ಥರ ಕೆಲಸ ಎಲ್ಲ ಹರಿತಾ ಇರಬೇಕು, ಎಲ್ಲ ಕೆಲಸ ಮಾಡ್ತಿರ್ಬೇಕು. ನಿಷ್ಕ್ರಿಯವಾಗಿ ಯಾವುದು ಇರಬಾರ್ದು, ಅದು ನೆಗೆಟಿವ್ ಎನರ್ಜಿ ಆಗುತ್ತೆ. ಇಷ್ಟು ನೋಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ಮಾತಾಡೋಣ ವಾಸ್ತು. ಯಾಕಂದರೆ ತುಂಬ ದೊಡ್ಡ ಸಬ್ಜೆಕ್ಟು, ಭಾಳ ವಿಚಾರಗಳು ತಿಳ್ಕೊಳ್ಳೋದಿದೆ. ಸಣ್ಣದಾಗಿ ಎಷ್ಟಾಗುತ್ತೋ ಅಷ್ಟನ್ನ ನಾನು ತಿಳಿಸ್ಕೊಡ್ತೀನಿ. ಅದನ್ನು ಯಾರ ಸಹಾಯ ಇಲ್ಲ, ನೀವು ಮಾಡ್ಕೋಬೋದು, ಮನೆಯಲ್ಲೇ ಮಾಡ್ಕೋಬೋದು. ಅದೇ ಉದ್ದೇಶ. ಯಾಕಂದ್ರೆ ಧರ್ಮ ಪ್ರಬೋಧೆ ಆಗಬೇಕು. ಈ ಶಾಸ್ತ್ರಗಳಿರೋದು ಒಳ್ಳೆಯ ಸಮಾಜಕ್ಕೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ. ಇದೇ ಉದ್ದೇಶದಿಂದ ನೀವು ಕೂಡ ಮಾಡ್ತಾ ಇದ್ದೀರಾ, ನಿಮಗೂ ಒಳ್ಳೆಯದಾಗಲಿ. ನಾವು ನಮ್ಮ ಸನಾತನ ವೇದ ಪಾಠಶಾಲೆಯಲ್ಲಿ ನಮ್ಮ ಸಂಸ್ಕೃತಿಗೆ, ಮನುಕುಲಕ್ಕೆ ಒಳ್ಳೆಯದಾಗಲಿ ಅಂತ ಎಲ್ಲ ವಿಷಯಗಳನ್ನು ಪ್ರಬೋಧನೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ತುಂಬ ಒಳ್ಳೆಯ ಮಾತು ಹೇಳಿದ್ದು. ಈ ವಾಸ್ತುವಿಗೂ ಮತ್ತು ವಾಸ್ತು ಪುರುಷ ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ವಾಸ್ತು ಪುರುಷ ಅಂತ ಹೇಳಿದ್ರೆ, ವಾಸ್ತು ಪುರುಷ ರಾಕ್ಷಸ. ಅದಕ್ಕೆ ಒಂದು ಕಥೆ ಇದೆ. ವಾಸ್ತು ಪುರುಷ ರಾಕ್ಷಸ ಅಂತೆ. ಅದು ಪುರಾಣದಲ್ಲಿ ಕಥೆ ಇದೆ. ಕಥೆನೇ ಇರ್ಬೋದು. ವಾಸ್ತು ಪುರುಷ ಈಶಾನ್ಯಕ್ಕೆ ತಲೆ ಹಾಕ್ಕೊಂಡು ಕಾಲು ನಿವೃತ್ತಿಯಲ್ಲಿ ಇಟ್ಕೊಂಡು ಅಧೋಮುಖವಾಗಿ, ಅಂದರೆ ಮುಖವನ್ನು ಕೆಳಗಡೆ ನೋಡಿಕೊಂಡು ಮಲ್ಕೊಂಡಿರ್ತಾರೆ ಅಂತ ಅರ್ಥ. ಅಧೋಮುಖ ಊರ್ಧ್ವಮುಖ ಅಂದ್ರೆ ಮೇಲ್ಗಡೆ ನೋಡೋದು. ಅಧೋಮುಖ ಕೆಳಗಡೆ ನೋಡ್ಕೊಂಡು ಮಲ್ಕೊಂಡಿರ್ತಾನೆ, ಮೇಲ್ಗಡೆ ನೋಡೋದಿಲ್ಲ. ಆಯಿತಾ, ಆ ವಾಸ್ತು ಪುರುಷನ ಒಂದು ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ವಾಸ್ತುವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ. ಆದರೆ ವಾಸ್ತುಪುರುಷ ಇಲ್ಲ ಅಂತಲ್ಲ, ಖಂಡಿತ ಇದೆ. ವಾಸ್ತು ದೇವತೆ ಅವನ ಆಹ್ವಾನ ಮಾಡಿಬಿಟ್ಟು ಎಲ್ಲ ವಾಸ್ತು ದೇವತೆಗಳಿರ್ತಾರೆ, 64 ದೇವತೆಗಳು, ಅವ್ರಿಗೆಲ್ಲ ಪೂಜೆ ಮಾಡ್ತೀವಿ. ಆಗ ವಾಸ್ತುಪುರುಷ, ಯಾಕೆಂದರೆ ವಾಸ್ತುಪುರುಷ ಚೆನ್ನಾಗಿದ್ದಾಗ ವಾಸ್ತುಪುರುಷ ಆ ಮನೆಯಲ್ಲಿ ವಾಸ್ತು ಅಂದರೆ ಚೆನ್ನಾಗಿರುತ್ತೆ ಅಂತ. ಅಂದರೆ ಅಶುದ್ಧತೆಗಳನ್ನು ದೂರ ಮಾಡೋದು. ಈ ರಾಕ್ಷೋಗ್ನ ಹೋಮ, ವಾಸ್ತು ಹೋಮ ಎಲ್ಲ ಮಾಡಿದಾಗ ಆಹ್ವಾನ ಮಾಡಿ ಆ ವಾಸ್ತುಪುರುಷನನ್ನು ಚೆನ್ನಾಗಿಟ್ಕೋಬೇಕು, ಬಲಿ ಕೊಟ್ಟು ಅವರನ್ನು ಚೆನ್ನಾಗಿಟ್ಕೋಬೇಕು. ಆ ವಾಸ್ತುಪುರುಷನ ಹಿನ್ನೆಲೆ ಅದು ಕೂಡ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಆಗುತ್ತೆ. ಯಾಕಂದ್ರೆ ತಲೆ ಹಾಕಿದೆ, ಅಲ್ಲಿ ಕಾಲು ಹಾಕಿದೆ,
ಅದು ಬ್ರಹ್ಮಸ್ಥಾನ ಏನು, ನಾಭಿ ಅಂದ್ರೆ ಏನು, ಹ್ಮ್ 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 ಇದೆಲ್ಲ ಬರುತ್ತೆ. ಅದೇ ಮಾತಾಡೋಣ. ಅದು ಭಾಳ ಮುಖ್ಯ. ವಾಸ್ತುಪುರುಷ ಈಗ ರಾಷ್ಟ್ರಪುರುಷ ಅಂತ ಹೇಳ್ತಾರೆ. ಅಂದರೆ ಆ ಚೈತನ್ಯ ಬರಬೇಕು ಚೈತನ್ಯ. ಎಲ್ಲ ಸೇರಿ. ಅಂದರೆ ಈಗ ಪಂಚಭೂತಗಳಂತ ಹೇಳಿದಾಗ ಎಲ್ಲ ಬೇರೆ ಬೇರೆ ಅಲ್ಲ ನಮಗೆ, ಎಲ್ಲ ದಿಕ್ಕುಗಳು ಬೇರೆ ಅರ್ಧ ಹಂಚೋಗಿದೆ ಅಲ್ಲ, ಎಲ್ಲ ಸೇರಿಸಿ ಒಂದು ಮನೆ. ಹೌದು. ಅದಕ್ಕೆ ಪುರುಷ. ಆ ಮನೆಗೆ ಒಂದು ಚೈತನ್ಯ ಇರುತ್ತೆ. ಒಂದು ಹೆಸರು ಕೊಡಲ್ವಾ ಮನೆಗೆ? ಹೆಸರು ಕೊಟ್ಟು ಅಲ್ವಾ, ನಮ್ಮ ಮನೆ ಅಂತ ಹೇಳ್ತೀವಿ. ಹೌದು, ನಮ್ಮ ಮನೆ. ಅದೇ ಥರ ವಾಸ್ತುಪುರುಷ ಅಂತ ಹೇಳಿದಾಗ ಆ ಮನೇಲಿ ಇರುವಂಥ ಒಂದು ಚೈತನ್ಯ. ವಾಸ್ತುಪುರುಷನ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ, ಕೈ ಯಾಕೆ ಆ ಥರ ಇದೆ, ಕಾಲು ಯಾಕೆ ಎಲ್ಲಿಗಿದೆ, ಅದು ತತ್ವಗಳಿಗೆ ಹೇಗೆ ಮ್ಯಾಚ್ ಆಗುತ್ತೆ, ಇದ್ರ ಬಗ್ಗೆ ಮಾತಾಡೋಣ. ನಿಮ್ಮ ಸಂದರ್ಶನದ ಮೂಲಕ ಬಹಳಷ್ಟು ವಿಷಯಗಳು ನಮಗೆ ತಿಳಿಸಿದ್ದೀರಿ. ನಿಮಗೆ ಅನಂತ ಅನಂತ ಕೋಟಿ ವಂದನೆಗಳು ಆಚಾರ್ಯರೇ. ಶ್ರೀ ಕೃಷ್ಣ ಅರ್ಪಣ ಮಸ್ತು. ಒಳ್ಳೆಯದಾಗಲಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ತಿಳಿಸಲು ನಾವು ಉತ್ಸುಕರಾಗಿದ್ದೇವೆ. ಹೀಗೆ ನಮ್ಮ ಸಂಚಿಕೆಗಳನ್ನು ನೀವು ನೋಡ್ತಾ ಇರಿ, ಹಾಗೂ ಪ್ರತಿಯೊಂದು ಸಂಚಿಕೆಗಳನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಏನೇ ಪ್ರಶ್ನೆಗಳಿದ್ದರೂ ಕಮೆಂಟ್ನ ಮೂಲಕ ನಮಗೆ ತಿಳಿಸಿ. ಆದಷ್ಟು ನಾವು ಅದನ್ನು ಆಚಾರ್ಯರ ಹತ್ರ ತಿಳ್ಕೊಂಡು ನಿಮಗೆ ಉತ್ತರ ಕೊಡುವಂತಹ ಪ್ರಯತ್ನ ನಾವು ಮಾಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.